ಪಾಠ 6 ಈ ಸೂರ ಸ್ವಗತ. ನೀನು ವಿದ್ಯಾರ್ಥಿ. ನಿನ್ನಲ್ಲಿ ನಿನ್ನದೇ ಆದ ಕೆಲವು ವಸ್ತುಗಳಿವೆ ಅಲ್ಲವೇ? ನಿನ್ನ ವಸ್ತುಗಳನ್ನು ಯಾರಾದರೂ ಕಸಿದುಕೊಳ್ಳಲು ಬಂದರೆ ಅದನ್ನು ಯಾರು ರಕ್ಷಿಸಬೇಕು? ಏಕೆ ರಕ್ಷಿಸಬೇಕು? ಹೇಗೆ ರಕ್ಷಿಸಿಕೊಳ್ಳುವೆ? ನಿಮ್ಮ ಮನೆ, ಹೊಲ ಮತ್ತಿತರ ಸಾಮಗ್ರಿಗಳನ್ನು ಯಾರಾದರೂ ಕಸಿದುಕೊಳ್ಳಲು ಬಂದರೆ ನೀನು ಏನು ಮಾಡುವೆ? You are a student. You have your own things. If anyone come and snatch your things, who will protect it? Why should you protect? How will you protect, including your house, farms, etc. ನಿಮ್ಮ ಊರಿಗೆ ಯಾರಾದರೂ ಕೇಡು ಮಾಡಲು ಬಂದರೆ ಊರನ್ನು ಯಾರು ರಕ್ಷಿಸಬೇಕು? If anyone come and spoil your place or layout, who will protect it? Now let's go into the lesson. ಏ ಸೂರು ಕೊಟ್ಟರು ಈ ಸೂರು ಬಿಡೆವು. ಏ ಸೂರು ಪ್ಲೇಸ್ ನೇಮ್. ಕೇಳಿದಿರಲ್ಲ? Now you heard this daring words of our children. ನನ್ನ ಮಡಿಲ ಮಕ್ಕಳ ಧೀರ ಮಾತುಗಳನ್ನ ಕೇಳಿದಿರಲ್ಲ? ನನ್ನ ಮಡಿಲ ಮಕ್ಕಳ ಧೀರ ಮಾತುಗಳನ್ನ. Have you heard this daring words of our children? ಏನು? ವಾಟ್? ನಾನು ಯಾರೆಂದು ತಿಳಿಯುವ ಕುತೂಹಲವೇ? Are you eager to know who I am? ಕೇಳಿ, ನಾನು ಈಸೂರು ಎಂಬ ಗ್ರಾಮ. Listen, I am village named ಈಸೂರು. ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿದ್ದೇನೆ. ಐ ಆಮ್ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್, ಶಿಕಾರಿಪುರ ತಾಲೂಕು. ಕುಮದ್ವತಿ ನದಿಯ ಬಲದಂಡೆಯ ಮೇಲಿರುವ ನನ್ನ ಮಡಿಲಿನ ಮಕ್ಕಳು ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳು. The people living in the right bank of river Kumudwati are my children. They created own government and fought against the British. They were freedom lovers. ನಾಡಿಗೆ ಕೀರ್ತಿ ತಂದವರು. They brought glory to the nation. ನಮ್ಮನ್ನು ಬ್ರಿಟಿಷರು ಆಳುತ್ತಿದ್ದ ಕಾಲ. It was the time when the British ruled us. ನಾವು ಅವರ ಗುಲಾಮರಾಗಿ ತುಂಬಾ ನೋವು ಹಿಂಸೆ ಅನುಭವಿಸಬೇಕಾಗಿತ್ತು. Being their slaves, we had to suffer a lot. ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು, ನಾವು ಸ್ವತಂತ್ರರಾಗಬೇಕು ಎಂಬ ಛಲ ಭಾರತೀಯರಲ್ಲಿ ಮೂಡಿತು. The British must be chased out of India and we must get the freedom. Every Indian thought. ಮಹಾತ್ಮ ಗಾಂಧಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿ ಆರಂಭಿಸಿದರು. Mahatma Gandhi started the movement called British Get Out of India. ಇದರಿಂದ ಪ್ರೇರಿತರಾದ ನನ್ನ ಜನತೆ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕೊಡದಂತೆ ಚಳುವಳಿ ನಡೆಸಿದರು. Inspired by this, my people decided to not pay taxes to the ಬ್ರಿಟಿಷ್. ಅಧಿಕಾರಿಗಳಿಗೆ ಹೆದರದಂತೆ ಜನರಿಗೆ ಕರೆ ಕೊಟ್ಟರು. They didn't fear the officers. ಸರ್ಕಾರಿ ಅಧಿಕಾರಿಗಳಿಗೆ ಕಚೇರಿಗಳಿಗೆ ಧಿಕ್ಕಾರ ಕೂಗಿದರು. They began to strike at the government officers and offices. 25 ಸೆಪ್ಟೆಂಬರ್ 1942ರಂದು
ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು. ಏಸೂರು ಕೊಟ್ಟರು ಈಸೂರು ಬಿಡೆವು ಎಂಬ ಜನರ ಘೋಷಣೆ ಮುಗಿಲು ಮುಟ್ಟಿತ್ತು. ದ ಸ್ಲೋಗನ್ ವಾಟ್ ಎವರ್ ಯು ಗಿವ್ ವಿ ವೋಂಟ್ ಲೀವ್ ಈಸೂರು. ರೀಚ್ಡ್ ದ ಪೀಕ್. ನನ್ನನ್ನು ಸ್ವತಂತ್ರ ಹಳ್ಳಿ ಎಂದು ಸಾರಿದರು. ದೇ ಅನೌನ್ಸ್ಡ್ ಮೀ ಇಂಡಿಪೆಂಡೆಂಟ್. ತಮ್ಮದೇ ಆದ ಸರ್ಕಾರ ರಚಿಸಿಕೊಂಡು ಗ್ರಾಮದ ಆಡಳಿತ ನಡೆಸಲು ಪಣ ತೊಟ್ಟರು. ಮೈ ಪೀಪಲ್ ಕ್ರಿಯೇಟೆಡ್ ದೇರ್ ಓನ್ ಗವರ್ಮೆಂಟ್ ಅಂಡ್ ಡಿಸೈಡೆಡ್ ಟು ರೂಲ್. ಮರುದಿನ ಬ್ರಿಟಿಷ್ ಸರ್ಕಾರಿ ಅಧಿಕಾರಿಗಳಾದ ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಕಂದಾಯದ ವಸೂಲಿಗೆ ಈಸೂರಿಗೆ ಬಂದರು. The next day, Patel Channabasavaya and Shanubhoga Ranganatha Rao of the government officers came to collect tax in Isuru. ಖಾತೆ ಕಿರ್ದಿ ಪುಸ್ತಕಗಳೊಂದಿಗೆ ಕಂದಾಯ ವಸೂಲಿಗೆ ಬಂದ ಅಧಿಕಾರಿಗಳನ್ನು ಹೋರಾಟಗಾರ ಯುವಕರು ವಿರೋಧಿಸಿದರು. The youth fighters funded the people with accounts book in their hand. ಅಧಿಕಾರಿಗಳು ರಾಜೀನಾಮೆ ಕೊಡಿ, ಗಾಂಧಿ ಟೋಪಿ ಧರಿಸಿ ಎಂದು ವಿನಂತಿಸಿದರು. They request them to resign and put on the ಗಾಂಧಿ ಹ್ಯಾಟ್. ಮಾತಿನ ಚಕಮಕಿ ನಡೆಯಿತು. ದೇರ್ ವಾಸ್ ಆನ್ ಆರ್ಗ್ಯುಮೆಂಟ್. ವಿನಂತಿಗೆ ಒಪ್ಪದ ಅಧಿಕಾರಿಗಳಿಂದ ಹೋರಾಟಗಾರರು ಖಾತೆ ಕಿರ್ದಿ ಪುಸ್ತಕಗಳನ್ನು ಕಸಿದುಕೊಂಡರು. The officers did not agree to the request, so the fighters snatched the accounts book. ಅಧಿಕಾರಿಗಳು ಸೋತರು. ತಾವು ತಂದ ಪುಸ್ತಕಗಳನ್ನು ಪಡೆಯಲಾಗದೆ ಹಿಂದಿರುಗಿದರು. The officers lost and went back as they couldn't get the book. ಹೋರಾಟ ಅಲ್ಲಿಗೆ ನಿಲ್ಲಲಿಲ್ಲ. The fight didn't stop there. 1942 ಸೆಪ್ಟೆಂಬರ್ 27ರಂದು ಸಂಜೆ ಗ್ರಾಮಸ್ಥರು ವೀರಭದ್ರ ದೇವಸ್ಥಾನದ ಮುಂದಿನ ಅಂಗಳದಲ್ಲಿ ಹಾರಿಸಿದ್ದ ಧ್ವಜದ ಕೆಳಗೆ ಗುಪ್ತ ಸಭೆ ನಡೆಸಿದರು. 1942 September 27, this evening the villagers conducted a secret meeting below the hoisted flag in the ground. ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರವನ್ನು ರಚಿಸಿ ಊರ ರಕ್ಷಣೆಗೆ ನಿಂತರು. Including the future generation, they started their own government and stood to protect the village. ಮಕ್ಕಳಾದ ಸಾಹುಕಾರ್ ಜಯಣ್ಣನನ್ನು ಅಮಲ್ದಾರನನ್ನಾಗಿಯೂ ಮಲ್ಲಪ್ಪಯ್ಯನನ್ನು ಪೊಲೀಸ್ ಅಧಿಕಾರಿಯನ್ನಾಗಿಯೂ ನೇಮಿಸಿದರು. Young Sahukar Jayana as administrative officer and Mallappa as police officer. ಇವರೊಂದಿಗೆ ಇತರ ಮಕ್ಕಳು ಸೇರಿಕೊಂಡರು. Other youths were also involved. ಊರಿನ ಅಗಸೆ ಬಾಗಿಲಿನಲ್ಲಿ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಎಂಬ ಫಲಕವನ್ನು ತೂಗು ಹಾಕಿದರು. They put a board at the entrance of the village saying, irresponsible government officers are not allowed in ಈಸೂರು. ಅಲ್ಲೇ ಕಚೇರಿಯನ್ನು ಪ್ರಾರಂಭಿಸಿದರು. They opened a office there itself. ಗಮನಿಸಿದಿರಾ?
ನನ್ನ ಮಡಿಲಿನ ಮಕ್ಕಳ ಸಾಹಸವನ್ನು. Did you notice the efforts of my children? ಖಾತೆ ಕಿರ್ದಿ ಪುಸ್ತಕವನ್ನು ಪಡೆಯಲು ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಮತ್ತೆ ಬಂದರು. ಪಟೇಲ್ ಚನ್ನಬಸವಯ್ಯ and ಶಾನುಭೋಗ ರಂಗನಾಥರಾವ್ came back to take the accounts book. ಮಕ್ಕಳಿಂದ ರಚನೆಯಾದ ಹೊಸ ಸರ್ಕಾರದ ಅಧಿಕಾರಿಗಳು ಅವರಿಬ್ಬರನ್ನು ತಡೆದರು. The youth who were selected stopped them there itself. ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಅವರಿಗೆ ಆಜ್ಞೆ ಮಾಡಿದರು. They ordered them to resign and put on Gandhiji's hat and work at ಈಸೂರು ಗವರ್ಮೆಂಟ್. ಇದಕ್ಕೆ ಅವರು ಒಪ್ಪಲಿಲ್ಲ. They did not agree for it. ಅವರಿಗೆ 50 ರೂಪಾಯಿ ದಂಡ ವಿಧಿಸಲಾಯಿತು. They were fined 50 rupees for it. ದಂಡ ಕಟ್ಟದ ಅವರಿಗೆ 3 ಗಂಟೆ ಕಾಲ ಒಂಟಿ ಕಾಲಿನಲ್ಲಿ ನಿಲ್ಲುವಂತೆ ಶಿಕ್ಷೆ ವಿಧಿಸಲಾಯಿತು. They were made stand in a single leg for 3 hours as they didn't pay the fine. ಇದರಿಂದ ನನ್ನ ಮಡಿಲಿನ ಮಕ್ಕಳು ಅನುಭವಿಸಿದ ನೋವನ್ನು ನಿಮಗೆ ಹೇಳಲೇಬೇಕು. The pain my children went through must be explained to you. ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಪ್ರವೇಶವಿಲ್ಲ. ಈಸೂರಿನಲ್ಲಿ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಕೋಪಗೊಂಡರು. The British were angry knowing about the independent government established in ಈಸೂರು. ತಾಲೂಕಿನ ಅಮಲ್ದಾರರು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯೊಂದಿಗೆ ಗ್ರಾಮಕ್ಕೆ ದಾಳಿ ಇಟ್ಟರು. The taluk administrator, the police officer along with their assistant came to ಈಸೂರು. ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು. People opposed the British to came inside the village. ಕೋಪಗೊಂಡ ಅಧಿಕಾರಿಗಳು ನಿರಾಯುಧ ಜನರ ಮೇಲೆ ಲಾಠಿ ಬೀಸಿದರು. The officers get angry and started belting the unarmed people. ಸಿಕ್ಕವರನ್ನೆಲ್ಲ ಚಚ್ಚಿದರು. They hit everyone they got. ರೊಚ್ಚಿಗೆದ್ದ ಜನರ ಪ್ರತಿಭಟನೆ ಹೆಚ್ಚಾಯಿತು. The people got even more angry and started opposing more. ಏಸೂರು ಕೊಟ್ಟರು ಈಸೂರು ಬಿಡವು ಎಂಬ ಘೋಷಣೆ ಮತ್ತೊಮ್ಮೆ ಮುಗಿಲು ಮುಟ್ಟಿತು. Whatever you give, we won't leave ಈಸೂರು. This slogan again reached the sky. ಪೊಲೀಸರು ತಾಳ್ಮೆ ಕಳೆದುಕೊಂಡು ಜನರ ಮೇಲೆ ಗುಂಡು ಹಾರಿಸಿದರು. The police lost their patience and shot the people. ರೊಚ್ಚಿಗೆದ್ದ ನಮ್ಮ ಜನರು ಅವರ ಮೇಲೆ ಮುಗಿಬಿದ್ದರು. The village people got angry and retaliated. ಅಮಲ್ದಾರ ಚನ್ನಕೃಷ್ಣಪ್ಪ ಮತ್ತು ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಸತ್ತರು. ಅಡ್ಮಿನಿಸ್ಟ್ರೇಟರ್ ಚನ್ನಬಸಪ್ಪ and police ಅಧಿಕಾರಿ ಕೆಂಚೇಗೌಡ and police ಕೆಂಚೇಗೌಡ died. ಬ್ರಿಟಿಷ್ ಸರ್ಕಾರಕ್ಕೆ ವಿಷಯ ಮುಟ್ಟಿತು. The British government came to know about this. ಹೆಚ್ಚಿನ ಪೊಲೀಸ್ ಮತ್ತು ಸೈನ್ಯ ದಳವನ್ನು ಕಳಿಸಿ ಈಸೂರನ್ನು ಲೂಟಿ ಮಾಡಿಸಿತು. They sent more force of police and soldiers and looted ಈಸೂರು. ಹೆಂಗಸರು ಮಕ್ಕಳೆನ್ನದೆ ಅನೇಕರು ಚಿತ್ರಹಿಂಸೆಗೆ
ಗುರಿಯಾದರು. They did not even think about women or children and were tortured. ಸರ್ಕಾರದ ವಿರುದ್ಧ ಬಂಡೆದ್ದರೆಂದು ಹಲವರ ವಿರುದ್ಧ ಮೊಕದ್ದಮೆ ಹೂಡಲಾಯಿತು. Cases were filed against some people as they went against the government. ಮುಂದೆ ಆ ವೀರರಲ್ಲಿ 5 ಮರಣದಂಡನೆಗೆ ಗುರಿಯಾದರು. 5 of those brave warriors were sentenced to death. ನನ್ನ ಜನರ ಸ್ವಾತಂತ್ರ್ಯ ಪ್ರೇಮ ಹಾಗೂ ಮಕ್ಕಳ ಧೈರ್ಯವು ಕನ್ನಡಿಗರ ಮನೆ ಮಾತಾಯಿತು. ಮೈ ಪೀಪಲ್ಸ್ ಫ್ರೀಡಮ್ ಲವ್ ಆ್ಯಂಡ್ ಚಿಲ್ಡ್ರನ್ಸ್ ಡೇರ್ ವೇರ್ ನೋನ್ ಆಲ್ ಓವರ್ ಕರ್ನಾಟಕ. ಇಡೀ ಭಾರತದಲ್ಲೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೊಟ್ಟ ಮೊದಲಿಗೆ ಸ್ವತಂತ್ರ ಹಳ್ಳಿ ಎಂಬ ಹೆಸರನ್ನು ಪಡೆದ ನಾನೇ ಧನ್ಯ. I am very proud to be the first independent village in the whole India.